ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಭಾಗ 2ಕ್ಕೆ ತಮಗೆ ಅಭಿಮಾನದ ಆತ್ಮೀಯ ಸ್ವಾಗತ. ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎನ್ನುವಂತೆ ಬದುಕಿನಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸಿದವರು ಹಲವರು, ತಮ್ಮ ಬದುಕಿನ ಏರು ಬೀಳುಗಳ ಮಧ್ಯದಲ್ಲಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಶ್ರಮಪಟ್ಟವರು ಹಲವರು, ಅದೃಷ್ಟವಶಾತ್ ಸುಖ ಸಂಪತ್ತುಗಳು ಒಲಿದು ಬಂದಾಗ ಬದುಕನ್ನು ಸವಿದವರು ಮತ್ತೆ ಕೆಲವರು. ಅಂಥವರಲ್ಲಿ ಬೆಂಗಳೂರು ದಕ್ಷಿಣದ ಶಾನುಭೋಗನಹಳ್ಳಿಯಿಂದ ಆಗಮಿಸಿರುವಂತಹ ಚಿತ್ರದುರ್ಗದಲ್ಲಿ 1.5 ದಶಕಕ್ಕೂ ಹೆಚ್ಚು ಕಾಲ ನೆಲೆ ನಿಂತು ತನ್ನ ಬದುಕಿನ ಜೊತೆಯಲ್ಲಿ ಪ್ರವೃತ್ತಿಯಾಗಿ ಕಲೆಯ ಆರಾಧಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಆತ್ಮೀಯ ಮಿತ್ರ ಎಸ್.ಸಿ. ಗಿರೀಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸಿದೆ. ಸರ್, ತಮಗೆ ಸ್ವಾಗತ. ನಮಸ್ತೆ ಸರ್. ಗಿರೀಶ್ ಅವರು ತಮ್ಮ ಈ ಹೊತ್ತಿನ ಈ ಚಿತ್ರದುರ್ಗದ ಬಯಲು ಸೀಮೆಯ ಬದುಕಿನ ಮಧ್ಯದಲ್ಲಿಯೂ ಸಹ ತಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ಸವಿಯೋದಾದರೆ ನಿಮ್ಮ ಬಾಲ್ಯ ಹೇಗಿತ್ತು? ನಾವು ಮೂಲತಃ ರೈತಾಪಿ ಕುಟುಂಬದಿಂದ ಬಂದವರು ಸರ್. ತಂದೆ ರೈತರು, ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಅದ್ರ ಬಂದಿದ್ದರಿಂದ ನಾವು ಜೀವನ ಮಾಡ್ಕೊಳ್ತೀವಿ. ಮತ್ತೆ ತಂದೆ ಕೂಲಿ ಮಾಡ್ಕೊಂಡು ನಮ್ಮನ್ನೆಲ್ಲ ಸಾಕಿದ್ದಾರೆ ಸರ್. ಆದರೂ ಅವ್ರದ್ದೊಂದು ವಿಶೇಷ ಗುಣ ಹೇಳ್ಕೊಳ್ಳೇಬೇಕಾಗ್ತದೆ ಈ ಸಂದರ್ಭ ಇರೋದ್ರಿಂದ. ಅವರು ಅಕ್ಷರ ಜ್ಞಾನನೇ ಇಲ್ಲ ಸರ್. ನಮ್ಮ ತಾಯಿ SLC ವರೆಗೂ ಓದಿದ್ರು ಆ ಕಾಲದಲ್ಲಿ. ಆದ್ರೂ ನಾನು ಅಕ್ಷರ ಕಲ್ತಿಲ್ಲ ಅಂದ್ಬಿಟ್ಟು ನಾವು ಇದ್ದ 3 ಜನ ಮಕ್ಕಳು, ಅಕ್ಕ, ಅಣ್ಣ, ಕೊನೆಯವನು ನಾನು, ನಮ್ಮ 3 ಜನನು ಅವರು ಓದಿಸಿದ್ರು ಸರ್. ವ್ಯವಸಾಯಕ್ಕೆ ಜಾಸ್ತಿ ಇದು ಮಾಡ್ಕೋತಿರ್ಲಿಲ್ಲ, ಹಂಗಾಗಿ ನಾವು ಓದೋದ್ರಲ್ಲಿ ಇದು ಮಾಡ್ಕೋತೀವಿ. ಅಂದ್ರೆ ತನ್ನ ಬಾಲ್ಯದಲ್ಲಿ ಓದಿನ ಸೌಲಭ್ಯ ಸಿಗದೇ ಇದ್ರು ಮಕ್ಕಳಿಗಾದ್ರೂ ಅಕ್ಷರ ಜ್ಞಾನ ಕಲಿಸ್ಬೇಕು, ಸತ್ಪ್ರಜೆಗಳನ್ನು ಮಾಡಬೇಕು ಅನ್ನೋ ಹಂಬಲ ತಂದೆ ತಾಯಿ. ಹೌದು ಸರ್. ಹಾಗೆ ಬೆಳೀತಾ ಬಂದ್ರಿ, ಓದನ್ನ ನಡೆಸ್ತಾ ಹೋದ್ರಿ. ಕಾರಣಾಂತರದಿಂದ ನಿಮ್ಮ ಪಯಣ ಚಿತ್ರದುರ್ಗದ ಕಡೆಗೆ ಹೊರಟಿತು. ಅದಕ್ಕೆ ಕಾರಣ ಏನು ಸರ್? ಹಿಂಗೆ ನಮ್ಮ ಕುಟುಂಬ ಸಾಕ್ತಾ ಇತ್ತು, ಚೆನ್ನಾಗೇ ಇತ್ತು ಸರ್. ಹೇಳ್ಬೇಕು, ಹಣದಿಂದ ಬರ್ತಾನ ಇದ್ರು ನಾವು ಹೃದಯದಿಂದ ನಾವು ಎಲ್ಲ ಕುಟುಂಬದಲ್ಲಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಸರ್. ಆಗಿರ್ಬೇಕಾದ್ರೆ ನಮ್ಮ ತಾಯಿಯವರು ತೀರ್ಕೊಳ್ತಾರೆ ಸರ್. ನಾನು ಅವಾಗ PUC ಓದ್ತಾ ಇದ್ದೆ, ಇನ್ನು ಎಕ್ಸಾಮ್ ಬರ್ದಿರ್ಲಿಲ್ಲ. ಆ ಟೈಮ್ ತಾಯಿಯವರು ತೀರ್ಕೊಂತಾರೆ. ಅದಾದ 1 ವರ್ಷಕ್ಕೆ ನಮ್ಮ ತಂದೆ 2ನೇ ಮದುವೆ ಆಗ್ತಾರೆ ಸರ್. ಅವ್ರ ಜೊತೆಗೆ ನಾನು ಸ್ವಲ್ಪ ಕಾಲ ಇದ್ದೆ. ಅವ್ರ ಫ್ಯಾಮಿಲಿ ಜೊತೆ ನಾವೇನಿರೋದು ಅಂತ ಹೇಳ್ಕೊಂಡು ನಾನು ಬೆಂಗಳೂರು ಕಡೆ ಅಕ್ಕ ಮನೆಗೆ ಬಂದ್ಬಿಡ್ತೀನಿ ಸರ್. ಅಲ್ಲೂ ಅವ್ರದ್ದು ಫ್ಯಾಮಿಲಿ ಅಲ್ಲ ಸರ್, ಅಕ್ಕನಿಗೂ ಫ್ಯಾಮಿಲಿ ಇತ್ತು. ಹಂಗಾಗಿ ಅವ್ರ ಫ್ಯಾಮಿಲಿಗೆ ಮತ್ತೆ ತೊಂದರೆ ಆಗೋಬೇಡ ಅನ್ಕೊಂಡು ಇಂಡಿವಿಜುವಲ್ ಆಗಿ ಏನಾದ್ರು ನಾನೇ ಮಾಡ್ಕೋಬೇಕು ಅನ್ಕೊಂಡು ಹೊರಟಾಗ ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀನಿ ಸರ್. ಜಮುರಾ ಸುತ್ತಾಟಕ್ಕೆ ಕಲಾವಿದರು ಬೇಕಾಗಿದ್ದಾರೆ ಅಂತ ಮುರುಘಾ ಮಠದ್ದು ಅಡ್ವರ್ಟೈಸ್ಮೆಂಟ್ ಬಂದಿರ್ತದೆ. ಫೋನ್ ಮಾಡ್ತೀನಿ. AJ ಪರಮಶಿವಯ್ಯ ಅನ್ನೋರು ಅವಾಗ ಮ್ಯಾನೇಜರ್ ಇದ್ರು. ಅವರು ಆ ಫೋನ್ ರಿಸೀವ್ ಮಾಡಿ ಮಾತಾಡಿದ್ರು. ಫೋನಲ್ಲೇ ಎಲ್ಲ ಈ ತರ ಇದೆ, ವಾಯ್ಸು ಚೆನ್ನಾಗಿದೆ ರೀ, ಫೋನಲ್ಲೇನೆ ಬನ್ನಿ ನೋಡೋಣ, ಇಲ್ಲಿ ಈ ತರ ಇದೆ, ಇಂಟರ್ವ್ಯೂ ಇರ್ತದೆ, ಬನ್ನಿ ಅಟೆಂಡ್ ಮಾಡಿ ಅಂದ್ರು. ಬಂದೆ, ಸೆಲೆಕ್ಟ್ ಮಾಡ್ಕೊಂಡ್ರು ಸರ್. ಮೊದಲ ವರ್ಷ ಅಷ್ಟೊಂದೇನು ಗುರುತಾಗ್ಲಿಲ್ಲ. ನಾನು 3 ನಾಟಕಗಳು ಮಾಡಿದ್ವಿ. ಮಹಾಮಾಯಿ, ನಾಯಿ ಮರಿ, ಶೂನ್ಯದೆಡೆಗೆ ಅನ್ನೋ ನಾಟಕ. ಕೃಷ್ಣಮೂರ್ತಿ ಕವತಾರೆ 3 ನಾಟಕಕ್ಕೂ ಡೈರೆಕ್ಟರ್ ಆಗಿದ್ರು. ತುಂಬಾ ಒಳ್ಳೆ ಇದನ್ನ ರಂಗಕಲೆಗಳನ್ನ ತುಂಬಾ ಚೆನ್ನಾಗಿ ನೀಟಾಗಿ ಕಲ್ಸ್ಕೊಟ್ರು ಸರ್. ಹಂಗಾಗಿ ಜಮುರಾ ಕಲಾಲೋಕ ನಿಮ್ಮನ್ನು ಕೈ ಹಿಡಿತು, ಬದುಕಿಗೆ ಒಂದು ದಾರಿಯನ್ನು ಕೊಡ್ತು. ಆದ್ರೂ ಎಲ್ಲೋ ಒಂದ್ ಕಡೆ ನನ್ನ ಓದನ್ನು ಮುಂದುವರಿಸಬೇಕು ಅಂತೇಳಿ ಪದವಿಗೆ ಪ್ರವೇಶ ಪಡ್ಕೊಳ್ತೀರಿ. ಅನಿವಾರ್ಯ ಕಾರಣದಿಂದ ಪರೀಕ್ಷೆ ಬರೆಯೋದಿಕ್ಕೆ ಆಗ್ಲಿಲ್ಲ. ಏನ್ ಕಾರಣ? ಎಕ್ಸಾಮ್ ದಿನ ಬೀದರಲ್ಲಿ 15 ಶೋಗಳು ಬುಕ್ ಆಗ್ಬಿಟ್ಟಿರ್ತದ್ರು. ಮಹಾಕ್ರಾಂತಿ ಅಂತ GN ಮಲ್ಲಿಕಾರ್ಜುನ ಅವರು ಬರೆದಿದ್ದು ನಾಟಕ. ಅದ್ರಲ್ಲಿ ನಾನೇ ಬಸವಣ್ಣ ಮೇನ್ ರೋಲ್ ಮಾಡ್ತಿದ್ದೆ. ಹಂಗಾಗಿ ಬೇರೆ ರೋಲ್ ಆಗಿದ್ರೆ, ಸಣ್ಣ ಪುಟ್ಟ ರೋಲ್ ಆಗಿದ್ರೆ ಯಾರಾದ್ರೂ ಅಡ್ಜಸ್ಟ್ ಮಾಡ್ತಿದ್ರೇನೋ ಬಹುಶಃ. ಆದ್ರೆ ನಾನ್ ಮೇನ್ ರೋಲ್ ಮಾಡಿದ್ರಿಂದ ಆ ತರ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ನಾನೇ ಹೋಗ್ಬೇಕಾಗಿತ್ತು. ಎಕ್ಸಾಮ್ ಬರೆಯಕ್ಕೆ ಆಗ್ಲಿಲ್ಲ ಸರ್. ಹಂಗಾಗಿ ನಿಂತು ಬಿಡ್ತಾ ವರ್ಷ. ಅದು ನಿಂತಿತ್ತು, ಮತ್ತೆ ಆ ಕಡೆಗೆ ನಿಮ್ಮ ಗಮನ ಅರಿಲೇ ಇಲ್ಲ? ಇಲ್ಲ, ಇನ್ನೊಂದ್ಸರಿನೂ ಟ್ರೈ ಮಾಡಿದೆ ಸರ್. 2 ವರ್ಷ ಸೆಕೆಂಡ್ ಇಯರ್, ಥರ್ಡ್ ಇಯರ್ BA ಕಟ್ಬೋದು ಅಂತ ಹೇಳಿದ್ರು. ಕಟ್ಟಿದೆ. ಅವಾಗ್ಲೂ ಯಾವ್ದೋ ನಾಟಕದ ಸಂಬಂಧ ಮತ್ತೆ ಬರೆಯಕ್ ಆಗ್ಲಿಲ್ಲ. ಇದು ಯಾಕೋ ಸರಿ ಹೋಗಲ್ಲ ಬಿಡು ಓದೋದು ಅನ್ಕೊಂಡು. ಬಹುಶಃ ಆ ಹೊತ್ತಿಗೆ ಮಹಾಕ್ರಾಂತಿಯ ಬಸವಣ್ಣ ನಿಮ್ಮ ಮೇಲೆ ಒಂದಷ್ಟೇನೋ ಪ್ರಭಾವ ಬೀರಿ ಸಮಾಜಕ್ಕೆ ಏನಪ್ಪಾ ಈ ನೌಕರಿನೇ ಮುಖ್ಯ ಅಲ್ಲ, ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸಬಹುದು ಅನ್ನುವಂತ ಪ್ರೇರಣೆ ಆಗಿದ್ದಿರ್ಬೋದಾ? ಹೌದು ಸರ್. ಮತ್ತೆ ನಿಮ್ಮ ಪಯಣ ನಡೀತಾ ಹೋಯ್ತು, ಜಮುರಾ ಸುತ್ತಾಟ ತಿರುಗ್ತಾ ಬಂತು, ಜನರ ಮೆಚ್ಚುಗೆಯನ್ನು ಗಳಿಸ್ತಾ ಹೋಯ್ತು. ಸುಮಾರು 29 ನಾಟಕಗಳಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನೀವು ಕಾಣಿಸ್ಕೊಂಡ್ರಿ. ಈ ಪ್ರಮುಖ ಪಾತ್ರಧಾರಿಯಾಗಿ ಅಭಿನಯ ಮಾಡೋದಿದೆಯಲ್ಲ, ಇಡೀ ಕುಟುಂಬದ ನೊಗವನ್ನ ಹೇಗೆ ಒತ್ತವನ ಮೇಲೆ ಜವಾಬ್ದಾರಿ ಇರುತ್ತೋ, ಸಣ್ಣ ಪುಟ್ಟ ಪಾತ್ರಗಳನ್ನೆಲ್ಲ ಸೆಳ್ಕೊಂಡು ಅವರನ್ನ ಕಟ್ಕೊಂಡು ಒಂದು ಉದ್ದೇಶವನ್ನು ಈಡೇರಿಸುವಂತ ಒಂದು ಪಾತ್ರ. ಅಂಥವುಗಳಲ್ಲಿ ನಿಮಗೆ ಅತ್ಯಂತ ಖುಷಿ ಕೊಟ್ಟಂತಹ ಅಥವಾ ನಾನು ಈ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರೇಕ್ಷಕರ ಮನಗೆದ್ದೆ ಎನ್ನುವ 2 ಪಾತ್ರಗಳ ಬಗ್ಗೆ ಒಂದಷ್ಟು ಪರಿಚಯಿಸಿ. ಈ ತರ ಬಂದಾಗ ನಾನು ತಿಪ್ಪೇರುದ್ರ ಸ್ವಾಮಿದ್ನೇ ನೆನ್ಪು ಮಾಡ್ಕೋಬೇಕಾಗುತ್ತೆ ಸರ್. ಯಾಕೆಂದ್ರೆ ಮೊದಲನೇ ಸಾರಿ ನನಗೆ
ಮೇನ್ ರೋಲ್ ಮಾಡಿದೀನಿ ಅಂತ ಒಂದು ಏನೋ ಖುಷಿ ಕೊಟ್ಟದ್ದು ಸಂದರ್ಭ. ಆಮೇಲೆ ಜನ ಗುರುತಿಸಿದ್ದು. ಅದಕ್ಕೆ ಮುಂಚೆ ಮಠದಲ್ಲೇ ನನ್ನ ಗಿರೀಶ್ ನಾನು ಕಲಾವಿದ ಅಂದ್ರೆ ಯಾರಪ್ಪ ನೋಡೇ ಇಲ್ಲ ಅಂತ ಅನ್ನೋ ಲೆವೆಲ್ ಇತ್ತು ಸರ್ ಅವಾಗ. ಈ ತಿಪ್ಪೇರುದ್ರ ಸ್ವಾಮಿ ಮಾಡಿದ್ಮೇಲೆ ಅವರೇ ಗಿರೀಶ್ ಬರಪ್ಪ ತಿಪ್ಪೇರುದ್ರ ಸ್ವಾಮಿ ಅಂತ ಮಾತಾಡ್ ನನ್ಗೊಂಥರ ಏನೋ ಖುಷಿ ಆಗೋ ತರ ತಂದು ಕೊಟ್ಟಿದ್ದು ಅದೇ ರೋಲು ಸರ್ ತಿಪ್ಪೇರುದ್ರ ಸ್ವಾಮಿ. ಅದು ಒಂದ್ ಕಡೆ ಸಾಮಾಜಿಕವಾದದ್ದ, ಮತ್ತೊಂದ್ ಕಡೆ ಆಧ್ಯಾತ್ಮಿಕದ ಚಿಂತನೆಯ ಒಂದು ಒಳಹನ್ನ ಹಬ್ಬಿಸಿದಂತ ಒಂದು ಪಾತ್ರ. ಹೌದು ಸರ್. ಅದಾದ ನಂತರದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದಷ್ಟು ಬದಲಾವಣೆ ಆಯ್ತು. ಅದು ಹೇಗಾಯ್ತು? ಏನಂತ ಕರೀತಾರೆ ನಿಮ್ಮನ್ನ ಆತ್ಮೀಯವಾಗಿ? ಎಲ್ಲಾ ರಂಗಭೂಮಿ ಗೆಳೆಯರು ರಾಗಿ ಅಂತ ಕರೀತಾರೆ ಸರ್. ರಾಗಿ ಅಂತ. ಅದು ಯಾಕೆ ಅಂದ್ರೆ ಭಾರತ ಶಿವ ಸಂಚಾರದಲ್ಲಿ ಭಾರತ ಸಂಚಾರ ಅಂತಾನು ಮಾಡಿದ್ರು ಸರ್. ಇಡೀ ದೇಶ ಸುತ್ತುವಂತದ್ದು ಹಿಂದಿ ನಾಟಕ 2. ಅದರಲ್ಲೂ ನಾನು ಬಸವಣ್ಣ ಆಗಿದ್ದೆ. ಅವಾಗ ಇಬ್ರು ಗಿರೀಶ್ ಇದ್ವಿ ಸರ್. ಅದ್ರಲ್ಲಿ ಗಿರೀಶ್ ಅಂತ ಕರೆದ ತಕ್ಷಣ ಇಬ್ರು ಓ ಅಂತಿದ್ವಿ. ಅದು ಮ್ಯಾನೇಜರ್ಗೆ ಸ್ವಲ್ಪ ಇದಾಗ್ತಿತ್ತೇನೋ. ನೋಡಪ್ಪ ನೀನು ರಾಗಿ ಅಂತ ಕರೆದ ಓ ಅನ್ನು, ಅವನು ಗಿರೀಶ್ ಅಂದಾಗ ಓ ಅಂತಾನೆ ಅಂತ ರಾಯಚೂರವ್ರೊಬ್ರು ಗಿರೀಶ್ ಇಚ್ನಾಳ್ ಅಂತಿದ್ರು ಅವರು. ಅದು ರಾಗಿ ಅನ್ನೋ ಹೆಸರನ್ನ ಯಾರು ಕೊಟ್ರು ಅಂದ್ರೆ, ನಾವು ಶಿವ ಸಂಚಾರದಲ್ಲಿದ್ದಾಗ ಒಬ್ಬ ರಂಗಪ್ರಯೋಗ ಶಾಲೆ ಅಂತಿದೆ ಸರ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದ ಒಬ್ಬ ಗುರುಮೂರ್ತಿ ಅಂತ ಬೆಂಗಳೂರವನು. ಎಲ್ಲರೂ ಫ್ರೆಂಡ್ಗಳೆಲ್ಲ ಭಾವನೆಗಳನ್ನ ಶೇರ್ ಮಾಡ್ಕೋತಾ ಇದ್ವಿ. ಹಂಗೆ ಒಂದೊಂದು ಸ್ವೀಟ್ ನೇಮ್ಗಳನ್ನ ಕೊಡೋ ತರ ಇದ್ ಮಾಡ್ತಾ ಇದ್ವಿ. ಆಗ ನನಗೆ ರಾಗಿ ಅಂತ ಕರೆದ ಫಸ್ಟ್ ಟೈಮ್ ಅವನು ಕರೆದ. ಯಾಕಿದು ಏನಕ್ಕೆ ಹಂಗೆ ಕರೆದ್ರಿ ಅಂತ ನಾನು ಕೇಳಿದೆ. ನೀವು ಊರು ರಾಮನಗರ, ನೀವು ಗಿರೀಶ, ಹಂಗಾಗಿ ರಾಗಿ ನಿಮ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ರಿ. ಹೌದ್ರಿ, ನಾವು ಬೆಳೆಯೋ ಮೇನ್ ಬೆಳೆನೂ ರಾಗಿನೇ ಆಗಿತ್ತು ಅನ್ಕೊಂಡು ಈಗ ಚೆನ್ನಾಗಿದೆ ಅನ್ಸ್ಕೊಂಡು ನಾನೇ ನನ್ನ ಹೆಸರು ಜೊತೆಗೆ ಅದನ್ನ ಸೇರಿಸ್ಕೊಳ್ತಾ ಹೋದೆ ಸರ್. ಅದು ನೆಕ್ ನೇಮ್ ಆಗಿ ಕಾವ್ಯನಾಮ ತರ ಬಂದು ಈಗ ಕೆಲವರು ನನ್ನ ಗಿರೀಶ್ ಅಂತ ಫೋನ್ ಮಾಡಿದಾಗ ನಾನ್ ಗಿರೀಶ್ ಮಾತಾಡೋದು ಅಂದ್ರೆ ಯಾವ ಗಿರೀಶ್ ಹೇಳಿ ಅಂತಾರೆ. ಅದೇ ರಾಗಿ ಅಂದ್ರೆ ಓ ರಾಗಿ ಗಿರೀಶ್ ಅವ್ರು ಹೇಳ್ರಿ ಅಂತ ಆತ್ಮೀಯವಾಗಿ ಹೆಸರಾಗ್ಬಿಟ್ಟು ಗೊತ್ತಾಯ್ತು. ಅದು ನಿಮಗೆ ಒಳ್ಳೆ ಪಿಕಪ್ ಅನ್ನು ಕೊಡ್ತಾ ಹೋಯ್ತು. ಪಾತ್ರಗಳು ಸಿಗ್ತಾ ಹೋದು. ಹೀಗೆ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಇದು ನಾಟಕ ಅಥವಾ ಕಲೆ ಅಂತ ಹೇಳಿದ್ರೆ ಅದೊಂದು ಸೀಸನಲ್ ವೃತ್ತಿ. ಸೀಸನ್ ಇದ್ದಾಗ ಅಥವಾ ಪ್ರೇಕ್ಷಕರಿಂದ ಅಥವಾ ಯಾವುದೋ ಪ್ರಾಯೋಜಕರಿಂದ ಬೇಡಿಕೆ ಬಂದಾಗ ಅಷ್ಟೇ ಸಿಗುವಂತ ವೃತ್ತಿ. ಹಾಗಾದ್ರೆ ನಿಮ್ಮ ಬದುಕಿನ ವೃತ್ತಿ ಯಾವುದು? ಇಲ್ಲ, ಮೊದಲಿಗೆ ಈಗ ಒಂದು ಸುಮಾರು 4 ವರ್ಷದ ಹಿಂದಿನವರೆಗೂ ನಮ್ಗೆ ಇದೇ ಅಂದ್ರೆ ಒಬ್ರು ಮ್ಯಾನೇಜರ್ ಇರ್ತಾರೆ ಕಾರ್ಯಕ್ರಮಗಳನ್ನೆಲ್ಲ ಬುಕ್ ಮಾಡಕ್ಕೆ. ನಾವು ಆ ಊರುಗಳಿಗೆ ಹೋಗಿ ನಮ್ಗೆ ರೆಗ್ಯುಲರ್ ಇರ್ತಿತ್ತು ಸರ್. ಅವಾಗ ವರ್ಷ ಪೂರ್ತಿ ನಡೀ 8 ತಿಂಗಳು ರೆಗ್ಯುಲರ್ ಇರ್ತಿತ್ತು. ಅದೇ ವೃತ್ತಿ ಆಗಿತ್ತು ಸರ್. ಕೆಲವರಿಗೆ ಏನಂದ್ರೆ ನಾವು ಗಳಿಸುವಂತದ್ದು ಇದೆಯಲ್ಲ, ಗಳಿಸಿದ್ದು ಜೊತೆಗೆ ಇನ್ನೊಂದು ಸಬ್ಬು ಉಪಕಸ ಬಿದ್ದುಬಿಟ್ರೆ ಇನ್ನೊಂದಷ್ಟು ಆದಾಯ ಬರಬೇಕು, ಇನ್ನೊಂದಷ್ಟು ನಾನು ಚಂದ ಕಾಣಬೇಕು, ಅಥವಾ ನನ್ನ ಮನೆಗೆ ಒಂದಷ್ಟು ಉನ್ನತೀಕರಿಸೋದಿಕ್ ಸಾಧ್ಯ, ಸಮಾಜದಲ್ಲಿ ಸ್ಟೇಟಸ್ ಮಾಡ್ಕೋಬೇಕು ಅಂತೇಳಿ ಬೇರೆ ಬೇರೆ ಅದನ್ನ ಮಾಡ್ತಾ ಹೋಗ್ತೀವಿ. ಅಂಥದ್ರಲ್ಲಿ ಇದರಿಂದ ಬರೋದ್ರ ಜೊತೆಗೆ ಮತ್ತಷ್ಟು ಏನಾದರೂ ಲಾಭದಾಯಕವಾದಂತ ಕೆಲಸ ಇಲ್ಲ. ಈಗ ನಾವು ಸುತ್ತಾಟ ಅಂತ ಹೋಗ್ತಿದ್ರಿಂದ ಸರ್, ಒಂದ್ ಊರಲ್ಲಿ ಹೋದ್ರೆ ನಾವು ಕೆಲಸ ಇರ್ತದೆ. ಮೊದಲು ಸೆಟ್ ವರ್ಕ್ಗಳು ಇದು ಎಲ್ಲ ಮಾಡಿ ನೈಟ್ ಅವ್ರು ಯಾವಾಗ ಸ್ಟೇಜ್ ಕೊಡ್ತಾರ ಅವಾಗ ಮಾಡಿ ಅದನ್ನ ಮುಗಿಸಿ ಮತ್ತೆ ನೆಕ್ಸ್ಟ್ ಮುಂದಿನ ಊರಿಗೆ ಹೋಗೋದಿರುತ್ತೆ ಸರ್. ಹಂಗಾಗಿ ಯಾವ ಇದನ್ನ ಮಾಡಕ್ ಆಗ್ಲಿಲ್ಲ ಸರ್. ಆಗ್ಲೇ ಇಲ್ಲ. ಅದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗಲೂ ನಿಮ್ ನಿರಂತರ ಅದೇ ಕೆಲಸನ? ಇದೇ ಕೆಲಸ. ಈಗ ಒಂದು 3 ವರ್ಷದಿಂದ ಇಲ್ಲಿ ಪರ್ಮನೆಂಟ್ ಅಂತ ಮಾಡಿದ್ದಾರೆ ಸರ್. ಹಾಗಾಗಿ ರೆಗ್ಯುಲರ್ ಸ್ಯಾಲರಿ ಬರುತ್ತೆ. ಅದನ್ನು ನಿಮಗೆ ಅನುಕೂಲ ಆಗ್ತಾ ಇದೆ. ಹೌದು ಸರ್. ಅದ್ರ ಜೊತೆಗೆ ನೀವು ಬೆಳೆದಂತಹ ಪರಿಸರಕ್ಕೂ ಈಗ ನೀವಿರುವಂತಹ ಪರಿಸರಕ್ಕೂ ಯಾವ ರೀತಿಯಾದಂತಹ ಸಾಮ್ಯತೆಯನ್ನು ಕಾಣ್ತೀರಿ? ಹೊಂದಾಣಿಕೆ ಏನು? ಹೊಂದಾಣಿಕೆ ಸರ್, ಅದು ಹಳ್ಳಿ ಜೀವನ ಇತ್ತು, ಹಂಗಾಗಿ ಚೆನ್ನಾಗಿ ಹೊಂದ್ಕೊಂಡಿದ್ವಿ. ಇಲ್ಲಿ ಬಂದ್ಮೇಲೆ ಇಲ್ಲೂ ಸ್ವಲ್ಪ ಹಳ್ಳಿ ತರನೇ ಎಲ್ಲರನ್ನು ಪರಿಚಯ ಮಾಡ್ಕೊಳ್ಳೋದು, ಇದು ಮಾಡೋದು, ಆ ತರ ಅನುಕೂಲ ಆಗಿದೆ ಸರ್. ಇಲ್ಲಿ ಬಂದ್ಮೇಲೆ ಏನು ಆ ಭಾಗಕ್ಕೂ ಈ ಭಾಗಕ್ಕೂ ಏನು ವ್ಯತ್ಯಾಸ ಅಂತ ಏನಾಗ್ಬೋದು? ಭಾಷೆ ಆಗ್ಬಹುದು. ರಾಗಿ ಹೆಂಗಿದ್ರು ಅಲ್ಲಿ ಬೆಳಿತೀರಿ, ಇಲ್ಲಿ ಬೆಳಿತೀವಿ. ಹಾಗಾಗಿ ಏನಂತ ಊಟದಲ್ಲೂ ನಿಮ್ಗೇನು ಏನು ವ್ಯತ್ಯಾಸ ಇಲ್ಲ. ಮೊದಲು ಈಗ ಹಾವೇರಿ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಹೋದಾಗ ರೊಟ್ಟಿ, ಒಣ ರೊಟ್ಟಿ ಕೊಡ್ತಿದ್ರು ಸರ್. ಅದ್ ತಿಂದಾಗ ಸ್ವಲ್ಪ ಕಷ್ಟ ಅನ್ಸೋದು ನಮ್ಗೆ. ಡೈಜೆಷನ್ ಪ್ರಾಬ್ಲಮ್ ಇದು ಏನಾದ್ರು ಬರ್ತಿತ್ತು. ಈಗ ಪಾತ್ರಗಳನ್ನ ಮಾಡ್ತಾ ಹೋಗೋ ಒಬ್ಬ ಕಲಾವಿದ ಬೆಳಿಬೇಕು ಅಂತ ಹೇಳಿದ್ರೆ ತಾನು ಒಂದು ನಾಟಕವನ್ನು ಬರಿಬೇಕು, ನಾನು ನಿರ್ದೇಶನ ಮಾಡ್ಬೇಕು, ಅಥವಾ ನಾನೊಬ್ಬ ನಿರ್ದೇಶಕ ಆಗ್ಬೇಕು ಅನ್ನುವ ಹಂಬಲಗಳು ಹುಟ್ಟುತ್ತವೆ. ನಿಮಗೆ ಆ ತರದ ಈ ರಂಗಕಲೆಯಲ್ಲಿ ಹುಟ್ಟಿದಂತ ಹವ್ಯಾಸದ ಒಂದು ಗೀಳಿ ಯಾವುದು? ಇಲ್ಲ, ಇದು ನಿರ್ದೇಶನ ಅಂದ್ರಲ್ಲ ಸರ್, ಇದು ಅನಿವಾರ್ಯವಾಗಿ ಒಂದ್ಸತಿ ಈಗ ಮೊನ್ನೆ ಜಯದೇವ ಜಗದ್ಗುರುಗಳದು ಗಾನಯೋಗಿ ಸಂಗೀತ ಬಳಗಕ್ಕೆ ರೂಪಕ ಮಾಡಿಸ್ಬೇಕಾಗಿತ್ತು. ಅನಿವಾರ್ಯವಾಗಿ ಬಂದಿತ್ತು ಸರ್. ನನಗೆ ಡೈರೆಕ್ಟ್ ಆಗ್ಬೇಕು ಅಂತಿಲ್ಲ. ಈ ನಟರಲ್ಲೇನೆ ಇನ್ನೂ ಹೆಚ್ಚೆಚ್ಚು ಪಾತ್ರಗಳು, ಕೆಲವೊಂದು ಪಾತ್ರಗಳು ನಮ್ಮ ಕೈಲಿ ಮಾಡಕ್ಕಾಗಿಲ್ಲ. ಅವನ್ನೆಲ್ಲ ಮಾಡಿ ಜನರ ಎದುರಿಗೆ ಅದನ್ನ ತೋರಿಸ್ಕೋಬೇಕು ಅನ್ನೋದು ನನ್ನ ಆಸೆ ಸರ್. ಅದು ಡೈರೆಕ್ಟರ್ ಆಗ್ಬೇಕು ಅಂತ ಏನು ಅನ್ಕೊಂಡಿಲ್ಲ. ಆದ್ರೆ ತೋಟಪ್ಪ ಉತ್ತಂಗಿ ಸರ್ ಅವರು
ಒತ್ತಾಯ ಮಾಡಿ ಇಲ್ಲ ಇದೊಂದು ನೀನ್ ಮಾಡು ಪರವಾಗಿಲ್ಲ ಅಂತ ಹೇಳಿ ಮಾಡಿಸಿದ್ರು ಸರ್. ಸ್ವಲ್ಪ ಅಲ್ಲ ಯಾಕೆ ಅಂತ ಹೇಳಿದ್ರೆ ವೃತ್ತಿ ಈ ಪಾತ್ರದ ನಟನೆಯ ಜೊತೆಗೆ ಅದು ಅಭಿನಯದ ಒಂದು ನಿರ್ದೇಶನ ಮಾಡುವಂತ ಕಲೆ ಇದೆಯಲ್ಲ, ನೀನು ಪಾತ್ರಧಾರಿಯಾಗಿ ಒಂದು ಪಾತ್ರಕ್ಕೆ ಅಭಿನಯ ಕೊಡ್ತೀಯ, ನಿರ್ದೇಶಕನಾಗಿ ಎಲ್ಲ ಪಾತ್ರದ ಒಳಗೊಕ್ಕೂ ನಿನ್ನ ಕೆಲಸ ಇರ್ತದೆ, ಅವಾಗ ಮತ್ತಷ್ಟು ನಿಮ್ಮ ಸ್ಟೇಟಸ್ ಹೆಚ್ಚಾಗ್ಬೋದಲ್ಲ ಅಂತ ನನ್ನ ಅನಿಸಿಕೆ. ಹೌದು ಸರ್, ನೀವು ಹೇಳಿದ್ದು ಸರಿ ಇದೇನೆ. ನಾನು ಸಿನಿಮಾ ಮಾಡ್ಬೇಕು, ಡೈರೆಕ್ಟ್ ಮಾಡೋದಾದ್ರೆ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ಒಂದು ಕಥೆನ ರೆಡಿ ಮಾಡಿ ಇಟ್ಕೊಂಡಿದ್ರು ಈಗಾಗಲೇ ಒಂದು 3-4 ವರ್ಷದಿಂದ. ಖಂಡಿತ ಅದು ಸ್ವಲ್ಪ ಅದೇ ಹಣಕಾಸಿನ ಸಮಸ್ಯೆಗಳು ಬರುತ್ತಲ್ಲ ಸರ್, ಹಾಗಾಗಿ ಅದನ್ನ ಪೆಂಡಿಂಗ್ ಇಟ್ಟಿದೆ. ಒಂದಿನ ಯಾವತ್ತೋ ಒಂದಿನ ಅಂತದೊಂದು ಸುವರ್ಣ ಅವಕಾಶ ಸಿಗ್ಬಹುದು, ಸಿಕ್ತರೆ ಒಳ್ಳೆ ಡೈರೆಕ್ಟ್ ಮಾಡಿ ತೋರಿಸ್ತೀನಿ. ಹೌದು, ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಒಂದು ಹಂಬಲ, ಒಂದು ಗುರಿ, ಒಂದು ಯಶಸ್ಸಿನ ಕಡೆಗೆ ನಮ್ಮ ಪಯಣದ ಪ್ರಯತ್ನ ನಿರಂತರವಾಗಿದ್ರೆ ಒಂದ್ ದಿವಸ ಅದನ್ನು ಮುಟ್ಟಬಹುದು. ಒಂದ್ ವೇಳೆ ಮುಟ್ಟಕ್ಕಾಗ್ಲಿಲ್ಲ, ನಮ್ಮಂತ ಯಾರೋ ಮತ್ತೊಬ್ಬನಿಗೆ ನೀವು ಈ ತರ ಹೋಗಿ ಅಂತ ಹೇಳೋದಕ್ಕಾದ್ರೂ ಒಂದು ಅನುಭವ ಆಗ್ತದೆ ಅಂತ ನನ್ನ ಅನ್ಸ. ಹೌದು ಸರ್. ಈ ಹೊತ್ತು ಈ ಮೀಡಿಯಾಗಳ ಮಧ್ಯೆ, ಈ ಇಷ್ಟೆಲ್ಲ ಸಮೂಹ ಮಾಧ್ಯಮಗಳ ಮಧ್ಯೆ ನಿಮ್ ನಾಟಕ ಕಲೆ ಯಾಕೆ ಪ್ರಸ್ತುತ ಸರ್? ಒಬ್ರು ಯಾರೋ ಹೇಳಿರೋದನ್ನ ನಾನು ಒಂದ್ ಕಡೆ ಓದಿದ್ದೀನಿ ಸರ್. ಸಿನಿಮಾಗಳು ಮನುಷ್ಯನ ದೊಡ್ಡದಾಗಿ ತೋರಿಸ್ಬಿಡ್ತವೆ, ಆಮೇಲೆ ಕಿರುತೆರೆಗಳು ಮನುಷ್ಯನ ಅವನಿರೋದಕ್ಕಿಂತ ಸಣ್ಣದಾಗಿ ತೋರಿಸ್ತವೆ ಟಿವಿ ಸೈಜ್ಗೆ. ಆದ್ರೆ ರಂಗಭೂಮಿ ಮಾತ್ರ ಅವನು ಹೇಗಿದಾನೋ ಹಾಗೆ ತೋರಿಸ್ತವೆ, ಮತ್ತೆ ನೇರ ಭಾವನೆಗಳು ಇರ್ತವೆ ಸರ್. ಈಗ ನಾವಿಲ್ಲಿ ರಂಗಭೂಮಿಲಿ ನಾವೇನಾದ್ರು ಒಂದು ಅಳೋ ಸೀನ್ ಮಾಡಿದ್ರೆ ಜನ ಕಣ್ಣೀರ್ ಹಾಕೋದು ನಮ್ಗೆ ಗೊತ್ತಾಗುತ್ತೆ ಸರ್. ಒಂದೊಂದ್ಸಾರಿ ರಿಯಲ್ ಆಗಿ ಕಣ್ಣೀರ್ ಹಾಕ್ತಾರೆ, ನಗೋ ಸೀನ್ ಬಂದಾಗ ರಿಯಲ್ ಆಗಿ ನಗ್ತಾರೆ, ಅವ್ರು ಖುಷಿ ಅನಿಸ್ದಾಗ ಚಪ್ಪಾಳೆ ಹೊಡೆಯೋದು ನಮ್ಗೆ ಕೇಳಿಸುತ್ತೆ ಸರ್ ಕಿವಿಗೆ, ಅವು ಏನೋ ಒಂಥರ ಉತ್ತೇಜನ ಆಗುತ್ತೆ. ಆದ್ರೆ ಟಿವಿಲಿ ಸಿನಿಮಾಗಳೆಲ್ಲ ಅದು ಸಾಧ್ಯ ಇಲ್ಲ, ನಾವು ಚಪ್ಪಾಳೆ ಹೊಡೆದ್ರು ಅವ್ರು ಕೇಳಿಸ್ಕೊಳಕ್ಕೆ ಏನು ಸಾಧ್ಯ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಇದಾಗಿದೆ. ಹೌದು. ಹಾಗಾಗಿ ಈ ಕಲೆಯಲ್ಲಿ ಬಂದ ಮೇಲೆ ಇಷ್ಟೆಲ್ಲವನ್ನ ನೀವು ಪಯಣವನ್ನು ಸಾಗಿಸಿದ ಮೇಲೆ ಈ ಹೊತ್ತಿನ ಈ ಯಾಂತ್ರಿಕ ಯುಗದಲ್ಲಿ ಕಲೆ ಮತ್ತು ಕಲಾವಿದನ ಬದುಕು ಎತ್ತ ಸಾಗ್ತಾ ಇದೆ? ಹೌದು ಸರ್, ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅನ್ಕೋಬೇಕು ಸರ್. ಆಲ್ಮೋಸ್ಟ್ ಎಲ್ಲಾ ಕಲಾವಿದರು, ಸಾಹಿತಿಗಳು ತುಂಬಾ ಸುಖಮಯವಾದ ಜೀವನ ಸಾಗಿಸ್ತಿರಲ್ಲ ಸರ್. ಇಲ್ಲ, ಯಾಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಸಮಸ್ಯೆಗಳಿರ್ತವೆ. ಇನ್ನೊಂದು ಸಾರಿ ಹೇಗಾಗುತ್ತೆ ಅಂದ್ರೆ ಸರ್, ಒಂದು ಯಾವುದೋ ಒಂದು ಅವಕಾಶ, ತುಂಬಾ ಒಳ್ಳೆ ಅವಕಾಶ ಒಂದ್ಸಾರಿ ಬರುತ್ತೆ, ಅದನ್ನ ಒಪ್ಕೊಂಡು ಇದು ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಅದಕ್ಕಿಂತ ತುಂಬಾ ದೊಡ್ಡ ಅವಕಾಶ ಅದೇ ಡೇಟ್ಗೆ ಅದೇ ಸಮಯಕ್ಕೆ ಬಂದ್ಬಿಡ್ತದೆ ಸರ್. ಅವಾಗ ಗೊಂದಲದಲ್ಲಿ ಇದಾಗ್ತಾರೆ, ಯಾವ್ದು ನಾಯಕ ಮಾಡ್ಕೋಬೇಕು ಅಂತ. ಇದು ಎಲ್ಲಾ ಕಲಾವಿದರ ಜೀವನದಲ್ಲೂ ನಡೀತದೆ ಸರ್. ಆಮೇಲೆ ಒಂದೇನೋ ಮಾಡಿರ್ತಾರೆ, ಸ್ವಲ್ಪ ಸಕ್ಸಸ್ ಆಗಿರಲ್ಲ ಅಂದ ತಕ್ಷಣ ಆ ಕಲಾವಿದರು ಸ್ವಲ್ಪ ದೂರ ಟ್ರೈ ಮಾಡ್ಬಿಡ್ತಾರೆ. ಇನ್ನೊಂದ್ಸರಿ ಅವ್ರನ್ನ ತಗೊಂಡು ಇಲ್ಲ ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಿ ಚೆನ್ನಾಗಿ ಇದ್ ಮಾಡಿಸ್ಬೋದು ಸರ್. ಅವರೆಲ್ಲ ಎಬಿಲಿಟಿ ಇರ್ತದೆ, ಆದ್ರೂ ಇಲ್ಲ ಈ ತರ ಮಾಡ್ದ ಅಂದ್ಬಿಟ್ಟು ಕೆಲವರು ಸರಿಸ್ಬಿಡ್ತಾರೆ ಸರ್. ಅವರು ಹಾಗೆ ಉಳ್ಕೊಂಡು ಏನು ಅವಕಾಶಗಳಿಲ್ಲದೆ ಮತ್ತೆ ಕಲೆನೇ ನಂಬ್ಕೊಂಡಿರ್ತಾರೆ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವರು, ಅವಾಗ ಅವರು ಬಡತನ. ಹಾಗಾದ್ರೆ ಈ ಕಲೆಗೆ ಪಾದಾರ್ಪಣೆ ಮಾಡಿದವರು ಅಥವಾ ಕಲೆಗಾಗಿ ಸೇವೆಯನ್ನು ಸಲ್ಲಿಸಿದವರಿಗೆ ನಮ್ಮ ಸಮಾಜ ಮತ್ತು ಸರ್ಕಾರಗಳು ಯಾವ ರೀತಿ ಅವರನ್ನ ಕೈ ಹಿಡಿಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಜಿಲ್ಲಾವಾರು ಇದನ್ನ ಮಾಡ್ಕೊಂಡು ಸರ್, ಯಾವ್ಯಾವ ಕಲಾವಿದರು ಯಾವ್ಯಾವ ತರ ಆಕ್ಟಿವ್ ಆಗಿದ್ದಾರೆ ನೋಡ್ಕೊಂಡು ತುಂಬಾ ತೀರಾ ಕೆಳಮಟ್ಟದಲ್ಲಿ ಇರ್ತಾರಲ್ಲ ಸರ್, ಅವ್ರಿಗೊಂದ್ 2 ಅವಕಾಶ 3 ಅವಕಾಶ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಒಂದೊಂದ್ಸಾರಿ ಹೇಗಾಗುತ್ತೆ ಅಂದ್ರೆ ಸಿಗುವಂತ ಕಲಾವಿದರಿಗೆ ಅವಕಾಶ ಇರುವಂತ ಕಲಾವಿದರನ್ನೇ ಸರ್ಕಾರ ಗುರುತಿಸಿ ಅವ್ರಿಗೆ ಸವಲತ್ತುಗಳನ್ನ ಕೊಟ್ಬಿಡ್ತದೆ ಸರ್. ಈ ಹಿಂದುಳಿದವರು ಹಂಗೆ ಹಿಂದುಳಿದಿರ್ತಾರೆ. ಅವ್ರಿಗೆ ಯಾಕೆಂದ್ರೆ ಈಗ ಏನಾದ್ರು ಒಂದು ಅಪ್ಲೈ ಮಾಡ್ಬೇಕು ಆನ್ಲೈನ್ ಅಲ್ಲಿ ಅಂದ್ರೆ ಅದಕ್ಕೆ ದುಡ್ಡು ಇರಲ್ಲ ಸರ್, ಅವ್ರು ಅದನ್ನ ಹೇಳ್ಕೊಳಕ್ ಆಗಲ್ಲ ಕೆಲವರು. ಹಂಗಾಗಿ ಅವ್ರು ಅಂತವ್ರನ್ನು ಕೂಡ ಹಿಂದುಳಿದಿರೋರ್ನು ಸರ್ಕಾರ ಗುರುತಿಸಿ ಅವ್ರಿಗೊಂದ್ 2-3 ಕಾರ್ಯಕ್ರಮ ಕೊಟ್ರೆ ಏನೋ ಅನುಕೂಲ ಆಗುತ್ತೆ ಸರ್. ಜೀವನ ಈಸಿ ಆಗುತ್ತೆ, ಜೀವನಕ್ಕೆ ದಾರಿ ಆಗುತ್ತೆ. ಹೌದು ಸರ್, ಅವರಲ್ಲಿರೋ ಪ್ರತಿಭೆನೂ ಹೊರಗೆ ಬರ್ತದೆ, ಜನನೂ ಗುರುತಿಸ್ತಾರೆ. ಅದಾದ್ಮೇಲೆ ಅವ್ರ ಲೈನ್ ಬೇರೆ ತರ ಟರ್ನ್ ಆಗುತ್ತೆ. ಈಗ ಇಷ್ಟೆಲ್ಲ ನೀವು ಪಯಣವನ್ನು ಸಾಧಿಸಿದ ಮೇಲೆ ಮುಂದಿನ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಬಂದ್ರೆ ರಾಗಿಯ ಒಂದು ಗುರಿ ಎತ್ತ? ನನ್ನ ಒಂದು ಸಿನಿಮಾ ಮಾಡ್ಬೇಕು ಸರ್. ಎಲ್ಲ ರಂಗಭೂಮಿ ಕಲಾವಿದರುಗಳನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿ ಈ ಸಮಾಜಕ್ಕೆ ಅದನ್ನ ಅರ್ಪಿಸ್ಬಿಡ್ಬೇಕು ಅಂತ ನನ್ನ ಕೊನೆ ಇದು. ಜೊತೆಗೆ ನಿಮ್ಮ ಕಲೆಯನ್ನ ಮತ್ತೆ ಇತರರಿಗೆ ಯಾರಿಗಾದ್ರೂ ನೀವು ಪ್ರೋತ್ಸಾಹದಾಯಕವಾಗಿ ಇದನ್ನ ಮಾಡ್ಬೋದು ಮಾಡಿ ಅಂತ ಹೇಳಿದ್ದುಂಟ? ಇಲ್ಲ, ನಮ್ಮ ಟೀಮ್ಗಳಲ್ಲಿ ಹೊಸದಾಗಿ ಬರುವಂತವ್ರು ಸರ್. ಈಗ ಏನೂ ಎಕ್ಸ್ಪೀರಿಯನ್ಸ್ ಇರಲ್ಲ, ರಂಗಭೂಮಿಗೆ ಸೆಲೆಕ್ಟ್ ಅನಿವಾರ್ಯವಾಗಿ ಒಂದೊಂದ್ಸತಿ ಬಂದಿರ್ತಾರೆ ಸರ್. ಅವರು ಇಲ್ಲ ನಮ್ಮ ಕೈಲಿ ಆಗಲ್ಲ ಹೋಗ್ಬಿಡ್ತೀವಿ ಅಂದಾಗ ನಾವು ಅವ್ರನ್ನ ಕರೆದು ಸಪ್ರೇಟ್ ಆಗಿ ಇಲ್ಲ ನಾನು ಇಲ್ಲಿ ಇದ್ರಲ್ಲಿ ಮಾಡ್ತೀನಿ, ವರ್ಕ್ ಮಾಡ್ತೀನಿ ಅಂತರ ಧೈರ್ಯನ ನಾವು ಟೀಮ್ಗಳಲ್ಲೇ ನಾವು ಮ್ಯಾನೇಜರ್ಗಳು ಅಂತವರೆಲ್ಲ ಮಾಡಿ ಚಪ್ಪರಿಸಿ ಅವರನ್ನ ಹೌದು ಸರ್, ಆ ತರ ಎಲ್ಲ ಕೆಲಸ ಮಾಡಿದೀವಿ ನಾವು. ಅದನ್ನ ಇದು ಮಾಡ್ಕೊಳಕ್ ಆಗ್ಲಿಲ್ಲ, ಈಗ ಸಂದರ್ಭ ಬಂದಿದ್ರಿಂದ ಹೇಳ್ತೀನಿ. ಬಹಳ ಖುಷಿ ಆಯ್ತು ರಾಗಿ ಅವರೇ. ನನಗೂ ಸಹ ರಾಗಿ ಅಂತ ಹೇಳಿದ್ರೆ
ನಮ್ಮ ಅತ್ಯಂತ ಹತ್ತಿರದ ಮತ್ತು ಆತ್ಮೀಯವಾದ ಭೋಜನದ ಒಂದು ಸರಕಾಗಿರೋದ್ರಿಂದ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಹಳ ಖುಷಿ ಅನಿಸ್ತು. ಈಗ ನೀವು ಯಾವುದಾದ್ರೂ ಕವನಗಳನ್ನು ಬರೆಯುವಂತ ಪ್ರಯತ್ನ ಮಾಡಿದ್ದೀರಾ? ಹೌದು ಸರ್, ಇತ್ತೀಚೆಗೆ ಮುಂಚೆಯಿಂದನೂ ಬರೀತಿದ್ದೆ ಸರ್. ನಾವು ಸುತ್ತಾಟಕ್ಕೆ ಹೋದಾಗ ಬಸ್ಗಳಲ್ಲಿ ಹೋಗ್ತೀವಲ್ಲ ಸರ್, ಅವಾಗ ಅಲ್ಲಿ ನೋಡೋಂಥ ದೃಶ್ಯಗಳು, ಬೆರೆಯುವಂಥ ಜನಗಳು, ಅವರಿಂದ ಏನಾದರೂ ಥಾಟ್ಸ್ ಬಂದಾಗ ಬರ್ದು ಇಡ್ತಿದ್ದೆ ಸರ್ ಒಂದ್ ಕಡೆ. ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಭೂವಿ ಗುರುಪೀಠದವರು ಸುಮ್ಮನೆ ಬರ್ದಿಟ್ರೆ ಏನು ಪ್ರಯೋಜನ ಇಲ್ಲಪ್ಪ, ನಾನು ಸಹಾಯ ಮಾಡ್ತೀನಿ ಅಂತ ಅವರಾಗೆ ಅವರು ಸಹಾಯ ಮಾಡಿ ಒಂದು ಪುಸ್ತಕ ಹೊರಗೆ ತರಕ್ಕೆ ಸಹಾಯ ಮಾಡಿದ್ರು ಸರ್. ಆ ಪುಸ್ತಕ ಇದೆ. ನೀವು ಬರೆದಂತಹ ಪುಸ್ತಕದ ಹೆಸರು ಕೂಡ ರಾಗಿತೇನೆ. ಹೌದು ಸರ್. ನೋಡಿ ಎಷ್ಟೊಂದು ಬಹಳ ಖುಷಿಯಾದಂತಹ ಸಂದರ್ಭ. ಈ ಕವನ ಸಂಕಲನ ನಿಮಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಟ್ಟಂತಹ ಒಂದು ಮೈಲುಗಲ್ಲು. ಹಾಗಾಗಿ ನಿಮಗೆ ಇಷ್ಟ ಆಗುವಂತ ಅಥವಾ ನಮ್ಮ ಪ್ರೇಕ್ಷಕರಿಗೆ ಇದನ್ನು ಹೇಳ್ಬೋದು ಅನ್ನುವಂಥ ಕವನವೊಂದನ್ನ ಈಗ ವಾಚನ ಮಾಡ್ತೀವಿ ಸರ್. ನಿಮ್ಮ ಕವನದ ಶೀರ್ಷಿಕೆ? ಒಂದೆಡೆ ಅಂತ ಇದೆ ಸರ್. ಒಂದೆಡೆ. ರಾಗಿ ತೆನೆಯಲ್ಲಿ ಅನೇಕ ದಳಗಳಿರ್ತವೆ, ಅದರಲ್ಲಿ ಒಂದೆಡೆ ಅಂದ್ಕೊಳ್ಳೋದ ಅಥವಾ ಭಾವನೆಯಲ್ಲಿ ಒಂದೆಡೆ ಅಂದ್ಕೊಳ್ಳೋದ? ಭಾವನೆಯಲ್ಲಿ ಸರ್, ಒಂದೆಡೆ ಅಲ್ಲ, ಒಂದು ಕಡೆ ಸರ್. ಒಂದು ಕಡೆ. ಶೀರ್ಷಿಕೆ ಒಂದು ಕಡೆ. ಓಕೆ. ಹಣ ಒಂದು ಕಡೆ, ಅನ್ನ ಒಂದು ಕಡೆ, ಹಣ ಒಂದು ಕಡೆ, ಅನ್ನ ಒಂದು ಕಡೆ, ಬೇಕಿದ್ದವರ ಹುಡುಕಾಟ. ಜಾತಿ ಒಂದು ಕಡೆ, ಪ್ರೀತಿ ಒಂದು ಕಡೆ, ಜಾತಿ ಒಂದು ಕಡೆ, ಪ್ರೀತಿ ಒಂದು ಕಡೆ, ಯುದ್ಧ ಹೋರಾಟ. ಧರ್ಮ ಒಂದು ಕಡೆ, ಸ್ವಾರ್ಥ ಒಂದು ಕಡೆ, ಧರ್ಮ ಒಂದು ಕಡೆ, ಸ್ವಾರ್ಥ ಒಂದು ಕಡೆ, ಅಂತರಂಗದ ಹರಿದಾಟ. ಮಳೆ ಒಂದು ಕಡೆ, ಬರ ಒಂದು ಕಡೆ, ಮಳೆ ಒಂದು ಕಡೆ, ಬರ ಒಂದು ಕಡೆ, ಜನ ಮನ ಪರದಾಟ. ನೀತಿ ಒಂದು ಕಡೆ, ಮೋಸ ಒಂದು ಕಡೆ, ನೀತಿ ಒಂದು ಕಡೆ, ಮೋಸ ಒಂದು ಕಡೆ, ಬರೀ ಮೋಸದಾಟ. ಕಲೆ ಒಂದು ಕಡೆ, ಕೆಲಸ ಒಂದು ಕಡೆ, ಕಲೆ ಒಂದು ಕಡೆ, ಕೆಲಸ ಒಂದು ಕಡೆ, ಈ ಬದುಕು ಸುತ್ತಾಟ. ಅಂದ್ರೆ ಬದುಕಿನ ಸುತ್ತಾಟದಲ್ಲಿ ಪಯಣದಲ್ಲಿ ಬರ್ತಾ ಈ ಕಡೆ ಆ ಕಡೆ, ಅದೊಂದ್ ಕಡೆ ಇದೊಂದ್ ಕಡೆ ಅಂದ್ಕೊಂತಲೇ ಬದುಕು ಸಾಕ್ತಾ ಇರುತ್ತೆ. ಅದ್ರ ಜೊತೆ ಬದುಕು ಕಟ್ಕೊಳ್ತಾ ಹೋಗುವಂಥದ್ದು ಒಬ್ಬ ಕೃತಿಕಾರ ಅಥವಾ ಬರಹಗಾರ ಅಥವಾ ಜೀವನದ ಪಯಣದಲ್ಲಿ ಸಾಗುವ ವ್ಯಕ್ತಿ ಕೆಲಸ ಆಗ್ಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೀವಿ. ಮತ್ತೊಂದು ಕವನವನ್ನ ನಿಮಗಿಷ್ಟ ಆಗ್ಬಹುದಾದ ಇನ್ನೊಂದು ಕವನವನ್ನು ವಾಚನ ಮಾಡ್ತೀವಿ. ಇದು ನಿನ್ನಂತಾಗಲಿಲ್ಲ ಅಂತ ಸರ್. ಓಕೆ. ನೀ ಕೊಟ್ಟ ಗಾಳಿಯನ್ನು ಸೇವಿಸಿಯೂ ನಿನ್ನಂತಾಗಲಿಲ್ಲ ಮನವು. ಕೊಟ್ಟ ಅನ್ನದ ತುತ್ತು ಸವಿದರೂ ನಿರ್ಮಲವಾಗಲಿಲ್ಲ ನುಡಿಯು. ನೀ ಕೊಟ್ಟ ನೀರಿಂದ ಮೈ ತೊಳೆದರೂ ಕೋಮಲವಾಗಲಿಲ್ಲ ಭಾವವು. ನೀ ಕೊಟ್ಟ ಚೈತನ್ಯದ ಬೆಳಕು ಬಿದ್ದರೂ ದೂರಾಗಲಿಲ್ಲ ಕ್ರೋಧವು. ಹಕ್ಕಿಗಳ ಚಿಲಿಪಿಲಿ ಅಂದದ ಹೂ ನೀನಿತ್ತರೂ ದೂರಾಗಲಿಲ್ಲ ನಮ್ಮಲ್ಲಿಯ ದ್ವೇಷವು. ಹುಳಿಯಾದ ಕಾಯಿ ಸಿಹಿಯಾದ ಹಣ್ಣು ನೀ ನಮಗೆ ಕೊಟ್ಟರೂ ಕಿತ್ತೊಯ್ಯಲಿಲ್ಲ ಮೋಹವು. ಅಪ್ಪ ಅಮ್ಮ ಅಣ್ಣ ಅಕ್ಕ ಬಂಧು ಬಾಂಧವರನ್ನೇ ಇತ್ತರು ಬಿಡಲಾರದಾದೆವು ಮತ್ಸರವ. ಬಿದ್ದ ಬೀಜವು ಚಿಗುರಿ ಮರವಾದರೂ ಮುರಿಯಲಿಲ್ಲ ನಮ್ಮಲ್ಲಿಯ ಮದವು. ನೀರು ಹನಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯಾಗಿ ಹರಿದರೂ ಹರಿದು ದೂರಾಗಲೇ ಇಲ್ಲ ಲೋಭವು. ಚಂದಿರನ ರೂಪದಲ್ಲಿ ನಕ್ಷತ್ರದ ಹೊಳಪಲ್ಲಿ ಸ್ಫೂರ್ತಿ ಇದ್ದರೂ ಮಾಯವಾಗಲೇ ಇಲ್ಲ ನಮ್ಮಲ್ಲಿಯ ಕಾಮವು. ಕಾಮದ ಗುಣವು. ಈ ಕವನದ ಮುಖ್ಯ ಸಂದೇಶ ಸರ್, ಈ ಪ್ರಕೃತಿಯಲ್ಲಿ ಏನೆಲ್ಲ ಪಾಠ ಇದೆ ಸರ್, ನಾವು ಅದನ್ನು ಗಮನಿಸ್ತಾ ಇರ್ತೀವಿ, ಆದ್ರೂ ನಮ್ಮ ಒಳಗಡೆ ಶುದ್ಧ ಆಗೋಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ಸರ್. ಅಂದ್ರೆ ಮನುಷ್ಯ ಸಹಜ ತಪ್ಪುಗಳನ್ನು ಅನಿವಾರ್ಯವಾಗಿ ಹೌದು, ಮತ್ತೆ ಗೊತ್ತಿದ್ದೂ ಕೆಲವರು ತಪ್ಪು ಮಾಡ್ತಿರ್ತಾರೆ. ಓಕೆ ಗಿರೀಶ್ ಅವರೇ,
ನಿಮ್ಮ ನಾಟಕಗಳೆಲ್ಲ ಒಬ್ಬ ಪ್ರೇಕ್ಷಕನಾಗಿ ನಾನು ಮಹಾಕ್ರಾಂತಿಯನ್ನು ನೋಡಿದ್ದೇನೆ, ಸಂಪತ್ತಿಗೆ ಸವಾಲನ್ನು ನೋಡಿದ್ದೇನೆ. ಉದ್ದುದ್ದ ಪುಟಗಟ್ಟಲೆ ಇರುವಂಥ ಭಾಷಣದ ಆ ಸಂಭಾಷಣೆಯ ಮಾತುಗಳನ್ನು ಭಾವತುಂಬಿ ಹಾಡಿ ಅನೇಕ ಸಾರಿ ಪ್ರೇಕ್ಷಕರ ಚಪ್ಪಾಳೆಗೆ ಒಳಗಾಗಿ ನಿಮ್ಮ ಪಾತ್ರಕ್ಕೆ ಜೀವ ತುಂಬಿದವರು ನೀವು. ಜೀವನದ ಈ ಒಂದು ರಂಗಭೂಮಿಯಲ್ಲಿ ನಿಮ್ಮ ಬದುಕಿನ ಚಿತ್ರಣ ಅಥವಾ ಪಾತ್ರ ಯಶಸ್ಸಿನತ್ತ ಸಾಗಲಿ, ಸಾಂಸಾರಿಕ ಮತ್ತು ಸಾಹಿತ್ಯಿಕ ಬದುಕು ಕಲಾಜೀವಿಯನ್ನು ಕೈ ಹಿಡೀಲಿ ಅಂತೇಳಿ ಬಿಸಿ ಸುದ್ದಿ ವಾಹಿನಿಯ ಪೋರ್ಟಲ್ನ ಪರವಾಗಿ, ನಮ್ಮ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ಆತ್ಮೀಯ ಪ್ರೇಕ್ಷಕರೇ, ನೋಡಿದ್ರಲ್ಲ, ಮತ್ತೆ ಮುಂದಿನ ವಾರ ಮತ್ತೊಬ್ಬ ಮಿತ್ರರೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ